ಕಾವೇರಿಗಾಗಿ ತಮಿಳುನಾಡಿನ ಖ್ಯಾತೆ ಖಂಡಿಸಿ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿತ್ತು. ಆದರೆ ಮಳೆರಾಯನ ಕೃಪೆಯಿಂದಾಗಿ ಆ ಕಿಚ್ಚಿಗೆ ತಣ್ಣೀರು ಬಿದ್ದಿದೆ. ಇಷ್ಟಾದರೂ ಕೂಡ ಕೆಲ ಸಂಘಟನೆಗಳು ಮಾತ್ರ ಬಂದ್ ಮಾಡೇ ಮಾಡ್ತೀವಿ ಅಂತ ಹೊರಟಿವೆ. ಸಂಘಟನೆಗಳಲ್ಲೇ ಬಂದ್ಗೆ ಒಮ್ಮತ ಮೂಡ್ತಾ ಇಲ್ಲ. ಗುರುವಾರ ಕರ್ನಾಟಕ ಬಂದ್ಗೆ ನಿರ್ಧಾರ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಬಹುತೇಕ ಡೌಟ್. ಕಾವೇರಿ ಕಿಚ್ಚು ಧಗಧಗಿಸಿತ್ತು. ಭೀಕರ ಬರಗಾಲದ ಹೊಡೆತಕ್ಕೆ ತಮಿಳುನಾಡು ಖ್ಯಾತೆ ತೆಗೆದಿತ್ತು. ಅದೇ ಖ್ಯಾತೆ ವಿರುದ್ಧ ಅಂದ್ರೆ ನಿರಂತರ ಮಳೆಯಿಂದ ಮೈಸೂರಿನ ಕಬಿನಿ ಡ್ಯಾಮ್ ತುಂಬಿದ್ದು ತಮಿಳುನಾಡಿಗೆ ಸಾಕಷ್ಟು ನೀರು ಹರಿದು ಹೋಗಿದೆ. ಪ್ರಾಧಿಕಾರ ಹೇಳಿದ್ದಕ್ಕಿಂತ ಹೆಚ್ಚು ನೀರು ತಮಿಳುನಾಡಿಗೆ ಹರಿದಿದೆ. ಹೀಗಾಗಿ ಹೋರಾಟದ ಬಿಸಿ ತಣ್ಣಗಾಗಿದೆ ಅಂತಾನೆ ಎಲ್ಲರೂ ಅಂದುಕೊಂಡಿದ್ರು. ಆದರೆ ನಿನ್ನೆ ಮಂಡ್ಯದಲ್ಲಿ ವಿವಿಧ ಸಂಘಟನೆಗಳ ಸಭೆ ನಡೆಸಿದ ಕನ್ನಡ ಸೇನೆ ಬಂದ್ ಆಚರಣೆ ಮಾಡೇ ಮಾಡ್ತೀವಿ, ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ಅಂದ್ರು. ಇನ್ನು ಕಾವೇರಿ ಹಿತರಕ್ಷಣಾ ಸಮಿತಿ ಮತ್ತೊಂದು ಸಭೆ ನಡೆಸಿ ಬಂದ್ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಿದೆ. ಕನ್ನಡ ಸೇನೆ ಕರ್ನಾಟಕ ಅಂದು ಬೆಳಗ್ಗೆ 7 ಗಂಟೆಗೆ ಮಂಡ್ಯದ ಸಂಜೆ ವೃತ್ತದಲ್ಲಿ ವಿವಿಧ ರೀತಿಯಲ್ಲಿ ಆ ಹೋರಾಟವನ್ನು ಮಾಡೋದಕ್ಕೆ ನಾವು ಈಗಾಗಲೇ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ನಮ್ಮ ಮಂಡ್ಯದಲ್ಲಿ 13ನೇ ತಾರೀಕು ಕರ್ನಾಟಕ ಬಂದ್ ಯಶಸ್ವಿ ಆಗ್ತದೆ. ಈ ಜನ ಸ್ವಾಭಿಮಾನದ ಹೋರಾಟಕ್ಕೆ ಕೈ ಜೋಡಿಸ್ತಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಅತಿ ಬೆಲೆ ಗಡಿಯಲ್ಲಿ ವಾಟಾಳ್ ಮೇಕೆದಾಟು ಹೋರಾಟ. ಮೇಕೆದಾಟು ಯೋಜನೆಗೆ ತಮಿಳುನಾಡು ವಿರೋಧಿಸ್ತಾ ಇರೋದನ್ನ ಖಂಡಿಸಿ ವಾಟಾಳ್ ನಾಗರಾಜ್ ನಿನ್ನೆ ಅತಿ ಬೆಲೆ ಗಡಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಹೆದ್ದಾರಿ ತಡೆ ನಡೆಸ್ತಾ ಇದ್ದಂತೆ ಪೊಲೀಸರು ವಾಟಾಳ್ ಸೇರಿದಂತೆ ಕನ್ನಡ ಪರ ಸಂಘಟನೆಯವರನ್ನ ವಶಕ್ಕೆ ಪಡೆದ್ರು. ಸಂಪೂರ್ಣ ಕರ್ನಾಟಕ ಬಂದ್ಗೆ ಇಡೀ ರಾಜ್ಯ ಸಜ್ಜಾಗಿದೆ, ನಿಲ್ಬೇಕು. ಈಗಾಗಲೇ 2,500ಕ್ಕೂ ಮೇಲೆ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನ ನೀಡಿದ್ದಾರೆ. ಕರ್ನಾಟಕ ಬಂದ್ಗೆ ವಿವಿಧ ಸಂಘಟನೆಗಳ ಹಿಂದೇಟು. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಡೌಟು. ಬಂದ್ಗೆ ಕರೆ ನೀಡುವ ದಿನ ಇದ್ದ ಕಿಚ್ಚು ಇವತ್ತು ಇಲ್ಲ. ಮಳೆಯಿಂದಾಗಿ ಹೋರಾಟ ತಣ್ಣಗಾಗಿದೆ. ಕೆಆರ್ಎಸ್ನಿಂದ ತಮಿಳುನಾಡಿಗೆ ಈವರೆಗೂ ನೀರು ಹರಿದಿಲ್ಲ. ಹೀಗಾಗಿ ಸದ್ಯಕ್ಕೆ ಬಂದ್ ಬೇಡ ಅಂತ ಕೆಲವು ಸಂಘಟನೆಗಳು ಹೇಳ್ತಾ ಇವೆ. ವಾಟಾಳ್ ಜೊತೆ ಇರ್ತಾ ಇದ್ದ ಸಾರಾ ಗೋವಿಂದು ಬಂದ್ಗೆ ಬೆಂಬಲ ಕೊಟ್ಟಿಲ್ಲ. ಕರವೇ ನಾರಾಯಣಗೌಡ ಕೂಡ ಬಂದ್ನಿಂದ ದೂರ ಉಳಿದಿದ್ದಾರೆ. ಪ್ರವೀಣ್ ಶೆಟ್ಟಿ ಕೂಡ ಹಿಂದೆ ಸರಿಯುವ ಸಾಧ್ಯತೆ ಇದೆ. ನಾವು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳನ್ನ ನಾಳೆ ಅಥವಾ ನಾಡ್ದು ನಾವು ಸಭೆ ಕರೆದು ತುರ್ತಾಗಿ ಸಭೆಯನ್ನು ಕರೆದು ವಾಟಾಳ್ ನಾಗರಾಜ್ ಅವರ ಜೊತೆನೂ ಸಹ ನಾವೆಲ್ಲ ಚರ್ಚೆಯನ್ನು ಮಾಡಿ ಯೋಚನೆ ಮಾಡಿ ನಾಡಿದ ಬೆಳಿಗ್ಗೆ ನಿಮಗೆ ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೀವಿ. ಅಲ್ಪ ಸ್ವಲ್ಪ ಮಳೆಯಿಂದ ಕಾವೇರಿ ಹೋರಾಟದ ಕಿಚ್ಚು ತಣ್ಣಗಾಗಿದೆ. ಇಂತಹ ಹೊತ್ತಲ್ಲಿ ಬಂದ್ ಮಾಡಿದ್ರೆ ಬೀದಿ ಬದಿ ವ್ಯಾಪಾರಿಗಳು ಸೇರಿದಂತೆ ಎಲ್ಲರೂ ಆರ್ಥಿಕ ಹೊಡೆತ ಬೀಳುತ್ತೆ. ಇದೇ ಕಾರಣಕ್ಕೆ ಬಂದ್ಗೆ ಇದುವರೆಗೂ ಯಾರೂ ಬೆಂಬಲ ನೀಡಿಲ್ಲ. ಹೀಗಾಗಿ ಬಂದ್ ರದ್ದಾಗುವ ಸಾಧ್ಯತೆ ಇದೆ. ಆನೇಕಲ್ನಿಂದ ರಾಮು, ಮಂಡ್ಯದಿಂದ ದಿಲೀಪ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.